ಬೆಣ್ಣೆ ತಿನ್ನೋದಿಕ್ಕೆ. ನಿನಗ್ ಗೊತ್ತು ತಾನೇ ಅಮ್ಮ, ನನಗ್ ಬೆಣ್ಣೆ ಇಷ್ಟ ಆಗೋದಿಲ್ಲ ಅಂತ. ಮಗಳೇ, ಇದು ಕೇವಲ ಬೆಣ್ಣೆ ಅಲ್ಲ, ಇದು ಗೋಪೇಶ್ವರ ಮಹಾದೇವರ ಪ್ರಸಾದ. ಇದನ್ನ ನೀನು ಬೇಡ ಅನ್ನೋ ಹಾಗಿಲ್ಲ, ಯಾಕೆಂದ್ರೆ ಗೋಪೇಶ್ವರ ದೇವರ ಪ್ರಸಾದನ ಯಾರೂ ಬೇಡ ಅನ್ನೋದಿಲ್ಲ. ಯಾರು ಬೇಡ ಅನ್ಬಾರ್ದಾ? ಹಾಗಿದ್ರೆ ನಂಗ್ ಕೊಡಮ್ಮ. ಈಗ ಈ ಗೋಪೇಶ್ವರ ದೇವ್ರ ಪ್ರಸಾದನ ನಾನು ಎಲ್ರಿಗೂ ಕೊಡ್ತೀನಿ. ರಾಧೆ, ನೀನ್ ಈ ಪ್ರಸಾದನ ಎಲ್ರಿಗೂ ಹೇಗ್ ಕೊಡ್ತೀಯಾ? ಎಲ್ಲರಿಗೂ ಅಲ್ಲ ಲಲಿತಾ, ಬರೀ ನಮ್ ಕೃಷ್ಣನ್ ಮಾತ್ರ. ಈಗ ನಾನು ನೋಡ್ತೀನಿ ಈ ಬಾಯ್ ಬಡ್ಕ ಕೃಷ್ಣನ್ ಶಪಥ ಹೇಗೆ ಮುರಿಯಲ್ಲ ಅಂತ. ಗೋಕುಲಕ್ಕೆ ಆಶೀರ್ವಾದ ಸಿಗಲೇ ಇಲ್ಲ, ಆಶ್ರಯ ಕಂಸನಿಂದ ದೊರೆಯಲಿಲ್ಲ. ಮೋಸದ ಜಾಲದಿಂದ ಕಂಸನನ್ನೇ ಬಂಧಿಸಬಂದ, ಈ ಅವಿನಾಶಿಯನ್ನೇ ಸೋಲಿಸುವೆನೆಂದು ಸಾಧಿಸಬಂದ. ಈ ದೋಷ ಮನದಿ ವ್ಯಾಪಿಸಿದಾಗ, ಪರಿದೇಶ ಅಗ್ನಿಶಿಖೆಯಾದಾಗ, ಕಲಿಕಂಸ ಕೈದನಾಗ ಭೀಷಣ ಹುಂಕಾರ, ತನ್ನೊಳಗಿನ ಬಲನಿಧಿಯ ವಿಸ್ತಾರ, ದಿಗ್ಗಜಗಳು ಗಡಗಡ ನಡುಗುತ್ತಲಿರುವಾಗ, ಚಕ್ರಧಾರಿ ವಿಷ್ಣುನಿ ಭಗವಂತ, ಭದ್ರಾಕ್ಷ ಭಗವಂತ, ಇನ್ನು ಗೋಕುಲ ಜನ ಕೇಳಿದಷ್ಟು ತೆರಿಗೆ ಕೊಡ್ತಾರೆ. ಯಾರ್ ಕೊಡಲ್ವೋ ಅವ್ರನ್ನ ನಂದ ನೋಡ್ಕೋತಾನೆ. ನಂದ ಕಂಸನಿಗೆ ತೆರಿಗೆ ಕೊಡಿಸುವನೆ? ಹಾ ಭಗವಂತ. ಅರ್ಥಾತ್ ಗೋಕುಲದಲ್ಲೂ ಭಗವಂತ ಕಂಸನ ಭಯದ ಯುಗದ ಪ್ರಾರಂಭ ಆದಂತೆಯೇ. ಆದರೆ ಆ ನಂದ ಇಷ್ಟು ಸರಳವಾಗಿ ಒಪ್ಪಿದ್ದು ಹೇಗೆ? ಹೇಗೊಪ್ಪೋದಿಲ್ಲ? ಯಾರಿದಾರಂತವ್ರು? ನಿಮ್ ಮಾತಿಗೆ ವಿರುದ್ಧ ನಡೆಯೋರು, ನಿಮ್ ನಿಯಮನೆ ಒಪ್ತಿದ್ದವ್ರು ಈ ಭದ್ರಾಕ್ಷ ಇರೋವಾಗ. ಇಲ್ಲ ಭಗವಂತ, ಇಲ್ಲ. ಗೋಕುಲ ನನ್ನ ಆಶೀರ್ವಾದ ಪಡೆಯಲಿಲ್ಲ, ಆಶ್ರಯ ಕಂಸನಿಂದ ದೊರೆಯಲೂ ಇಲ್ಲ. ನನ್ನ ಅಸುರರನ್ನು ಕಳಿಸುತ್ತಿದ್ದೆ ಅವನಿಗಾಗಿ. ಈಗ ಸಮಯ ಬಂದಿದೆ. ಇನ್ನು ಆ ಗೋಕುಲವಾಸಿಗಳು ಅವರೇ ನಡುಗುತ್ತಾ ಹೆದರುತ್ತಾ ಸ್ವತಃ ಕರೆತರುತ್ತಾರೆ ಆ ಬಾಲಕನನ್ನು. ಮತ್ತು ಹಾಗಾಗಬೇಕೆಂದರೆ ಅವರ ಜೀವನ ನುಚ್ಚು ನೂರಾಗಬೇಕು. ಓ ಚಕ್ರಧಾರಿ ವಿಷ್ಣು, ನೀನಂತೂ ಬಹಳ ಅಶರೀರವಾಣಿ ನುಡಿಸುವೆ, ಬೇಕಾದ ಮಾಯ ರಚಿಸುವೆ. ನಿನ್ನ ಲೀಲೆಗಳಿಂದ ಜನರ ಮನಸ್ಸಲ್ಲಿ ಭಯ ತುಂಬಲು ಪ್ರಯತ್ನ ಮಾಡುವೆ. ಇನ್ನು ನೀನು ಕೇಳುವುದು ಕಂಸವಾಣಿ. ನಿನಗೂ ಅನುಭವವಾಗುತ್ತದೆ ಭಗವಂತ ಕಂಸನ ಭಯ. ಈ ಸಮಸ್ಯೆಗೆ ಪರಿಹಾರ ನನ್ಗೆ ಗೊತ್ತಿದೆ. ಕಂದ, ಏನುಪಾಯ ಇದೆ ನಿನ್ನ ಹತ್ರ ಈ ಸಮಸ್ಯೆಗೆ? ಈಗ ಪ್ರಜಾವಾಸಿಗಳೆಲ್ಲ ನಿರ್ಧಾರ ಮಾಡಿ ಕಂಸಮಾವನ್ಗೆ ಹಾಲು ಮತ್ತೆ ಬೆಣ್ಣೆ ಕೊಡದೇ ಇದ್ರೆ ಈ ಸಮಸ್ಯೆ ತಾನಾಗೆ ಸರಿ ಹೋಗುತ್ತೆ. ಕೃಷ್ಣ, ನಾವೇನಾದ್ರೂ ಮಹಾರಾಜ ಕಂಸನ್ಗೆ ಹಾಲು ಬೆಣ್ಣೆ ಕೊಡ್ದಿದ್ರೆ ನಮಗ್ ಧಾನ್ಯ ಹೇಗ್ ಸಿಗತ್ತೆ? ಅಮ್ಮ, ಋಷಿ ಗರ್ಗಾಚಾರ್ಯರು ಹೇಳ್ತಾರೆ, ನಾವು ಪ್ರಜೆಗಳಿಗೆ ಭೋಜನ ಕೊಡೋದು ಮತ್ತೆ ಅವ್ರನ್ನ ರಕ್ಷಣೆ ಮಾಡೋದು ರಾಜನ ಪ್ರಥಮ ಕರ್ತವ್ಯ ಅಂತೆ. ಆದ್ರೆ ಕಂಸಮಾವ ಕರ್ತವ್ಯ ಪಾಲನೆ ಮಾಡೋ ಬದಲು ತನ್ನ ಪ್ರಜೆಗಳ ಮೇಲೆನೆ ಅತ್ಯಾಚಾರ ಮಾಡ್ತಿದ್ದಾರೆ. ಹೀಗೆಲ್ಲ ಮಾಡಿದ್ರೆ ಪ್ರಜೆಗಳ ಹತ್ರ ಏನು ಉಳಿಯೋದೇ ಇಲ್ಲ.
ಬೇಡ ಅನ್ನೋ ಹಾಗಿಲ್ಲ, ತಿನ್ನು. ಅರ್ಥ ಆಯ್ತಾ ಗೊಲ್ಲ? ಈ ಬೆಣ್ಣೆ ತಗೋ. ಇಲ್ಲ ಇಲ್ಲ, ಈ ಪ್ರಸಾದ ತಗೋ. ಹಠಮಾರಿ ಗೋಪಿಕೆ, ನನ್ಗೆಲ್ಲ ಗೊತ್ತಿದೆ. ನೀನ್ ನನ್ಗೆ ಪ್ರಸಾದ ಕೊಡಕ್ಕಲ್ಲ ಬಂದಿರೋದು, ನನ್ ಪ್ರಮಾಣ ಮುರಿಯೋಕ್ಕೋಸ್ಕರ ಬಂದಿದ್ಯಾ. ಆದ್ರೆ ನಾನು ಏನ್ ಕಡಿಮೆ ಇಲ್ಲ. ಗೆಳೆಯರ್ಗೋಸ್ಕರ ಮಾಡಿರೋ ಪ್ರಮಾಣನ ನಾನೇಗ್ ಮುರಿಯಕ್ಕಾಗುತ್ತೆ? ಗೊಲ್ಲ, ತ್ಯಾಗಕ್ಕಿಂತ ಕೆಟ್ಟದು ತ್ಯಾಗದ ಮೇಲಿರೋ ಅಹಂಕಾರ. ನನ್ ಕೃಷ್ಣನ್ಗೆ ಯಾವ ರೀತಿಲೂ ಅಹಂಕಾರ ಇರೋದು ನನಗಿಷ್ಟ ಇಲ್ಲ. ಅದಕ್ಕೆ ನಾನು ನಿನ್ ಶಪಥ ಮುರಿತೀನಿ. ಭಗವಂತ ಕಂಸನ ಎದುರಿಸಕ್ಕಾಗತ್ತಾ? ಅದಕ್ಕೆ ನೀವೆಲ್ಲ ನನ್ ಮಾತ್ ಕೇಳಿ. ನಮ್ಮ ಹತ್ರ ಈಗ ತೆರಿಗೆ ಕೊಡೋದನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಆದ್ರೆ ನಂದಣ್ಣ, ತೆರಿಗೆನ 2 ಪಟ್ಟು ಕೊಟ್ರೆ ನಮ್ಮ ಹತ್ರ 1 ಹನಿ ಕೂಡ ಹಾಲು ಮತ್ತೆ ಬೆಣ್ಣೆ ಉಳಿಯಲ್ಲ. ಹಾ, ನಮ್ಗೆ ಅರ್ಧ ಅಷ್ಟೇ ಧಾನ್ಯ ಸಿಕ್ಕಿದ್ರೆ ನಮ್ಗೂ ನಮ್ಮ ಮಕ್ಳಿಗೂ ಅರ್ಧ ಹೊಟ್ಟೆ ತುಂಬಿಸೋದಿಕ್ಕೂ ಕಷ್ಟ ಆಗ್ಬಿಡುತ್ತೆ. ಇದನ್ನ ನಿಮ್ ಸೌಭಾಗ್ಯ ಅನ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಅರ್ಧ ಹೊಟ್ಟೆನಾದ್ರೂ ಊಟ ಸಿಕ್ತಿದ್ಯಲ್ಲ. ಇವತ್ ನಂದನಿಗೆ ಏನಾಗಿದೆ? ಇದಕ್ಕಿಂತ ಮೊದಲು ಅದರ ಮುಂದೆ ಹೀಗೆ ಅಸಹಾಯಕನಾಗಿ ನಿಂತಿದ್ನ ನಾನು ನೋಡೇ ಇಲ್ಲ. ಗೆಳೆಯ, ನನಗ್ ಗೊತ್ತು ನಿನಗಿದು ಒಪ್ಪಿಗೆ ಇಲ್ಲ ಅಂತ. ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡು. ನನಗೆ ಇಡೀ ಬ್ರಜಮಂಡಲದ ಶಾಂತಿ ಬೇಕು ಅಷ್ಟೇ. ಶಾಂತಿ? ದಬ್ಬಾಳಿಕೆ ಮಾಡೋದೇ ಶಾಂತಿಗೆ ಪರಿಹಾರ ಅಂತಾದ್ರೆ ಮಿತ್ರ, ಇದಕ್ಕಿಂತ ದೊಡ್ಡ ದೌರ್ಭಾಗ್ಯ ಬೇರೆ ಯಾವುದು ಇರೋದಕ್ಕೆ ಸಾಧ್ಯ ಇಲ್ಲ. ಏನ್ ಅನ್ಕೋತೀವಿ ಅಂದ್ರೆ, ನಾವ್ ಗೊಲ್ಲರಾಗೋ ಬದಲು ಕರುಗಳಾಗಿದ್ರೆ ಹೊಟ್ಟೆ ತುಂಬಾ ಹಾಲಾದ್ರೂ ಸಿಕ್ತಿತ್ತು. ಇದಕ್ಕಿಂತ ದೊಡ್ಡ ದೌರ್ಭಾಗ್ಯ ಏನಿದ್ಯಮ್ಮ? ಯಾವ ಬ್ರಜಮಂಡಲದಲ್ಲಿ ಹಾಲಿನ ನದಿನೇ ಹರಿಯುತ್ತೋ ಆ ಬ್ರಜಮಂಡಲದಲ್ಲಿ ಮಕ್ಕಳಿಗೆ ಕುಡಿಯೋಕೆ ಹಾಲು ಸಿಗಲ್ಲ ಅಂದ್ರೆ ಈಗ ನೀನೇ ಹೇಳಮ್ಮ. ಹೀಗಿರುವಾಗ ನಿನ್ ಕಂದ ಬೆಣ್ಣೆ ಹೇಗ್ ತಿನ್ನೋದು? ನಸುಕಲಿ ಹಸುಗಳ ಮೇಯಿಸಿ ತೆರಳಿ ಸಂಜೆಗೆ ಮನೆಯೆಡೆ ಬರು ಮರಳಿ ಗೋಪ ಬಾಲರಿವರಿಗೆ ಹನಿ ಹಾಲು ಸಿಗದ ವಿಡಂಬನೆ ಕಂಸನ ನೆಳಲು ಕಾಮಧೇನು ನೆಲೆ ನಿಂತಿ ಹಳಿಲ್ಲಿ ಹಾಲಿನ ಗಂಗೆಗೆ ಹರಿದಿ ಹಳಿಲ್ಲಿ ಗೋಪಾಲ. ನನ್ನ ಮಮತೆಯ ಒಂದು ಸ್ಪರ್ಶದ ಕಾರಣ ನನ್ನ ಸಂತಾನದ ಜೀವವು ಸಂಕಷ್ಟದಲ್ಲಿ ಬೀಳುವುದಿತ್ತು. ನಾನು ನನ್ನನ್ನು ಕ್ಷಮಿಸಿಕೊಳ್ಳಲಾಗುವುದೇ ಇಲ್ಲ. ಇಲ್ಲ ದೇವಕಿ, ನಿನ್ನ ಕಂದನ ಜೀವಕ್ಕೆ ಸಂಕಷ್ಟ ಎಂದೂ ಬರುವುದಿಲ್ಲ. ಅವನು ಮೊದಲಿನಂತೆಯೇ ಇಂದಿಗೂ ಸುರಕ್ಷಿತವಾಗಿದ್ದಾನೆ. ದೇವಕಿ, ಇಲ್ಲಿಯವರೆಗೂ ನನಗೊಂದು ಸಂದೇಹವಿತ್ತು. ನಮ್ಮ ಪುತ್ರ ಕಂಸನ ಅಂತ್ಯ ಮಾಡಬಲ್ಲನೋ ಇಲ್ಲವೋ ಎಂದು. ಯಾವಾಗ ಕಂಸ ನಮ್ಮನ್ನು ಗೋಕುಲಕ್ಕೆ ಕರೆದೊಯ್ದನೋ ನನ್ನ ಆ ಸಂಶಯ ಅಂತ್ಯವಾಯಿತು ದೇವಕಿ. ದೇವಕಿ, ನನಗೆ ಪೂರ್ಣ ವಿಶ್ವಾಸವಿದೆ ನಮ್ಮ ಕಂದನೇ ಕಂಸನ ಅಂತ್ಯ ಮಾಡುತ್ತಾನೆ ಎಂದು. ಈ ಮಾತಿಗೆ ಸಾಕ್ಷಿಯನ್ನು ನಾನು ನಮ್ಮ ಕಂದನ ವ್ಯಕ್ತಿತ್ವದಲ್ಲೇ ನೋಡಿದ್ದೇನೆ ದೇವಕಿ. ಯಾರು ನನ್ನ ಹಿಂದೆ ಬರುವಂತಿಲ್ಲ. ನವಿಲುಗರಿಯಂತೂ ನನ್ನ ಸೋದರಿಗೂ ಅತಿ ಪ್ರಿಯ ಅಲ್ಲವೇ ಸೋದರಿ? ಭಯದ ಅಭ್ಯಾಸ. ಮಹಾರಾಜ, ಹೇ ಸತ್ಯನಾರಾಯಣ, ಇದೆಂಥ ವಿಡಂಬನೆ ಪ್ರಭು. ಯಾರು ಗೋಪಾಲಕರು, ಯಾರು ಗೋಮಾತೆ ಪಾಲನೆ ಮಾಡ್ತಾರೋ ಅವರಿಗೆ ಹಾಲು ಮತ್ತೆ ಬೆಣ್ಣೆ ಸಿಗಲ್ವಾ ಪ್ರಭು?
ಅವತಾರಿ ಶ್ರೀಕೃಷ್ಣನಿಗೆ ಮಾತೆ ಯಶೋದೆಯ ಆಶೀರ್ವಾದವೂ ಸಿಕ್ಕಿತು. ಈಗ ಪಾಪಿ ಕಂಸನ ವಿರುದ್ಧದ ಯುದ್ಧದಲ್ಲಿ ನಂದಪುತ್ರನ ಜೊತೆ ಅವನ ಇಬ್ಬರೂ ಮಾತೆಯರ ಆಶೀರ್ವಾದವಿದೆ ಪ್ರಭು. ನಾರಾಯಣ ನಾರಾಯಣ. कृष्ण गोविंद हरे मुरारी हे ಕೃಷ್ಣ, ಒಂದಲ್ಲ ಒಂದಿನ ನಾನು ನಿನ್ನನ್ನು ಸುಧಾರಿಸ್ತೀನಿ ಅನ್ನೋ ನಂಬಿಕೆ ಇತ್ತು ನನಗೆ. ಆದ್ರೆ ಆ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈಗ ನೀನು ನಿಜವಾಗ್ಲೂ ರಾಧೆಯ ಕೃಷ್ಣ ಅನ್ನಿಸ್ಕೊಳ್ತೀಯ. ವಿಶ್ವಾಸ ಮೂಡಿತಲ್ಲವೇ? ಅಥವಾ ಇನ್ನೂ ನಿನ್ನ ಮನಸ್ಸಿನಲ್ಲಿ ಏನಾದರೂ ಸಂಶಯವಿದೆಯೇ? ಪ್ರಭು, ನನಗೆ ನಿಮ್ಮಲ್ಲಿ ಪೂರ್ಣ ವಿಶ್ವಾಸವಿದೆ. ಆದರೆ ಆ ವಿಶ್ವಾಸದ ಮಾರ್ಗವು ಸಂಶಯದೆಡೆಗೆ ಸಾಗುತ್ತದೆ. ನಿಮ್ಮ ಮನದಲ್ಲಿ ಏನು ನಡೆಯುವುದೋ ಅದನ್ನು ಪ್ರಶ್ನಿಸದೆ ಅರ್ಥೈಸಿಕೊಳ್ಳುವುದು ಅಸಂಭವ. ದೇವಿ, ನೀನು ಇದೇನು ಹೇಳುತ್ತಿರುವೆ? ನನ್ನ ಮನದಲ್ಲಿ ನಿನ್ನದೇ ವಾಸವಿದೆ. ಪ್ರಭು, ನಾನು ನಿಮ್ಮ ಮನದಲ್ಲಿ ಅಲ್ಲ, ಬದಲಾಗಿ ನಿಮ್ಮ ಹೃದಯದಲ್ಲಿ ನೆಲೆಸಿದ್ದೇನೆ. ಹಾಗಾಗಿ ನಿಮ್ಮ ಮನದಲ್ಲಿ ಏನಾಗುತ್ತಿದೆ ಎಂದು ನಿಮಗೆ ಮಾತ್ರ ತಿಳಿದಿದೆ. ನಾನು ಇಷ್ಟನ್ನು ಅವಶ್ಯವಾಗಿ ತಿಳಿದಿರುವೆ. ನೀವು ಏನೇ ಮಾಡಿದರೂ ಅದನ್ನು ಮೋಸದಿಂದ ಮಾಡಲಿ, ಮಾಯೆಯಿಂದ ಮಾಡಲಿ, ಪ್ರೇಮದಿಂದ ಮಾಡಲಿ, ಅದು ಕೇವಲ ಈ ಜಗತ್ತಿನ ಹಿತಕ್ಕಾಗಿ. ಹುಡುಗ, ನಿರ್ಧಾರ ಮಾಡಕ್ಕೆ ಪಂಚ ಪರಮೇಶ್ವರ ಅಲ್ಲ. ಇವತ್ತಿನಿಂದ ನಿನ್ ಯಾವ ಆಟಗಳೂ ಇಲ್ಲ. ನಡಿ. ನಂದಣ್ಣ ಹೇಳಿದ್ ನಿಜ. ಬದುಕಿದ್ರೆ ತಾನೇ ನಾವು ಬೆಣ್ಣೆ ತಿನ್ನೋದು. ನೋಡ್ರಪ್ಪ, ಚಟ್ಟದ ಮೇಲೆ ಮಲ್ಕೊಂಡು ನಾವು ಬೆಣ್ಣೆ ತಿನ್ನಕ್ಕಾಗಲ್ಲ. ಏನಂತೀರಾ? ಹೋಗೋಣ. ಗೊಲ್ಲರು ಭಯ ಪಡ್ತಿರೋದೇನೋ ಸರಿ, ಆದ್ರೆ ಈ ನಂದ ಈ ಕಂಸನ್ ಪರ ನಿಲ್ಲೋದು ಇದು ಅರ್ಥನೇ ಆಗ್ತಾ ಇಲ್ಲ. ನಾನಿದ್ರ ಕಾರಣ ತಿಳ್ಕೊಳ್ಳೇಬೇಕು. ಯಶೋದೆ, ಯಶೋದೆ, ಹೇಳಿ, ಏನಾಯ್ತು? ಇವನ್ ಹೀಗಾಗೋದಕ್ಕೆ ನಿನ್ನ ಪ್ರೀತಿನೇ ಕಾರಣ. ಆದ್ರೆ ನಿನಗ್ ಗೊತ್ತಿಲ್ಲ ಕಂಸರ ವಿರುದ್ಧ ಹೋದ್ರೆ ಏನಾಗತ್ತೆ ಅಂತ. ಏನ್ ಮಾತಾಡ್ತಿದ್ದೀರಾ? ಏನಾಗಿದೆ ನಿಮ್ಗೆ? ನೀವ್ ನಮ್ ಕಂದನ್ ಬದ್ಲಾಗಿ ಮಹಾರಾಜ ಕಂಸನ್ ಪರವಾಗಿ ಮಾತಾಡ್ತಿದ್ದೀರಾ? ಯಶೋದೆ, ನಾನು ಮಹಾರಾಜ ಕಂಸರ ಪರವಾಗಿ ಮಾತಾಡ್ತಿಲ್ಲ. ನಾನು ಕೃಷ್ಣನ್ ಪರವಾಗೇ ಇದ್ದೀನಿ. ನಾನ್ ಹೇಳ್ತಾ ಇರೋದು ಕೃಷ್ಣನ್ ಒಳ್ಳೇದಕ್ಕೇನೆ. ಮಹಾರಾಜ ಕಂಸರ ದೃಷ್ಟಿ ನಮ್ಮ ಕೃಷ್ಣನ್ ಮೇಲಿದೆ. ನನಗಿರೋದು ಒಂದೇ ಚಿಂತೆ, ನಮ್ ಕೃಷ್ಣನ್ಗೇನಾದ್ರೂ ಆಗೋದ್ರೆ ಏನ್ ಮಾಡೋದು? ನೀವೇನು ಚಿಂತೆ ಮಾಡ್ಬೇಡಿ, ನಾನ್ ಕಂದನಿಗೆ ಅರ್ಥ ಮಾಡಿಸ್ತೀನಿ. ಮೊದಲ ಕೆಲಸ ಮಾಡು. ಅಮ್ಮ, ಈ ಅಪ್ಪಂಗೆ ಏನಾಗೋಗಿದೆ? ಅವ್ರ ಸ್ವಭಾವ ಇಷ್ಟೊಂದು ಬದಲಾಗಿದ್ಯಾಕೆ? ಮಾಡ್ತೀನಿ ಅಮ್ಮ. ನಾಳೆ ಗೋಕುಲದ ಜನರೇನಾದ್ರೂ ನನ್ನ ಕೇಳಿದ್ರೆ, ಯಶೋದೆ ಕಂದ, ನೀನ್ ದೊಡ್ಡದಾಗಿ ನಮ್ಮ ಅಧಿಕಾರ ಕೊಡ್ಸೋ ಪ್ರತಿಜ್ಞೆ ಮಾಡಿದ್ದೆ, ಈಗ್ಯಾಗಿಂತೆ ಸರಿತಿದ್ಯಾ ಅಂತ ಕೇಳಿದ್ರೆ ಏನ್ ಹೇಳಿ ಅಮ್ಮ? ಅಮ್ಮ, ಇದು ಒಂದೇ ವಿಷಯ ಆಗಿದ್ರೆ ನಾನು ಅಪ್ಪನ ಮಾತು ಹೇಗೋ ಕೇಳ್ತಿದ್ದೆ. ಆದ್ರೆ ಇದು ನಿನ್ ಗೌರವದ ವಿಷಯ ಅಮ್ಮ. ಅಮ್ಮ, ಏನಾದ್ರೂ ಆಗ್ಲಿ, ಆದ್ರೆ ನಾನು ನಮ್ಮ ಅಮ್ಮನ ಗೌರವನ ಹಾಳಾಗಕ್ಕಂತೂ ಬಿಡಲ್ಲ. ಸರಿನಾ ಅಮ್ಮ? ಕಂದ, ನಿನ್ ಶಪಥನ ಮುರಿ ಅಂತ ನಾನೇನ್ ಹೇಳ್ತಿಲ್ಲ ಕಂದ. ಆದ್ರೆ ಕೃಷ್ಣ, ನೀನೇನೇ ಮಾಡಿದ್ರು ಅದನ್ನ ಹುಷಾರಾಗಿ ಮಾಡು. ಸರಿ ಅಮ್ಮ. ಆದ್ರೆ ಅಪ್ಪ? ನೀನ್ ಅಪ್ಪನ ಬಗ್ಗೆ ಚಿಂತೆ ಮಾಡ್ಬೇಡ, ಅವ್ರಿಗೆ ನಾನ್ ಅರ್ಥ ಮಾಡಿಸ್ತೀನಿ.